ಓಕೆ ಡನ್. ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪಾರಂಪರಿಕ ಪಂಚಗವ್ಯ ವೈದ್ಯ ನೀಲ್ಕಂಠ್ ಎಚ್ ಬಿ ರಾಮನಗರ. ಸ್ನೇಹಿತರೆ, ಇವತ್ತು ನಾವೊಂದು ಈ ಕಕ್ಕೆ ಗಿಡ ಅಂತಾರೆ, ಮತ್ತು ಕೆಲವು ಭಾಗದಲ್ಲಿ ಬೇಟೆ ಗಿಡ ಅಂತಾರೆ, ಸಂಸ್ಕೃತದಲ್ಲಿ ಅರಗ್ವದ ಅಂತಾರೆ, ಹಿಂದಿಯಲ್ಲಿಗೆ ಸುವರ್ಣಭೂಷಣಿ ಅಂತಾರೆ. ಸಾಕಷ್ಟು ಜನರಿಗೆ ಇದರದ್ದು ಮಾಹಿತಿ ಈಗಾಗಲೇ ಯೂಟ್ಯೂಬ್ಗಳಲ್ಲೆಲ್ಲ ನೋಡಿರ್ತೀರ ನೀವು, ಬೇರೆ ಬೇರೆ ಸೋಷಿಯಲ್ ಪ್ಲಾಟ್ಫಾರ್ಮ್ಗಳಲ್ಲಿ. ಸೊ ಇದರೊಂದು ಅದ್ಭುತ ಒಂದು ಔಷಧಿ ಗುಣ ಏನಂತಂದರೆ, ಈ ಕಕ್ಕೆಕಾಯಿ ನಿಮಗೆ ಸುಮಾರು ಈ ಒಂದು ಮೇ ಎಂಡು ಅಥವಾ ಜೂನ್ ಭಾಗದಲ್ಲಿ ನಮಗೆ ಈ ರೀತಿ ನುಗ್ಗೆಕಾಯಿ ಥರ ಜೋತ್ ಬಿದ್ದಿರುತ್ತೆ, ಕಪ್ಪುಗಾಗಿ ಒಣಗಿರುತ್ತೆ ಇದು. ಸೊ ಇದ್ರ ಉಪಯೋಗ ಏನಂತಂದರೆ, ಸುಮಾರು ಜನಕ್ಕೆ ಮಲಬದ್ಧತೆ ಇರುತ್ತೆ, ಮತ್ತು ಆಮೇಲೆ ಕೆಲವರಿಗೆ ಕೈ ಮಸ್ಕಂತಾಗಿರುತ್ತೆ, ಮತ್ತು ಇನ್ನು ಕೆಲವರಿಗೆ ಸರಿಯಾಗಿ ಮಲವಿಸರ್ಜನೆ ಆಗ್ತಾ ಇರೋದಿಲ್ಲ. ಸೊ ಅಂಥವ್ರು ಏನು ಮಾಡ್ಬೋದು ಅಂದರೆ, ಕರಳುಗಳು ಶುದ್ಧಿ ಇಲ್ದಿರೋರು, ದೇಹ ಶುದ್ಧಿ ಇಲ್ದಿರೋರು, ಮತ್ತು ಕೆಲವು ಜನಕ್ಕೆ ಏನಾಗಿರುತ್ತೆ ಅಂದರೆ, ಈ ಕರಳು ಶುದ್ಧಿ ದೇಹ ಶುದ್ಧಿ ಇಲ್ದಿರೋದಕ್ಕೆ ಚರ್ಮ ಕಾಯಿಲೆಗಳು ಬಂದಿರ್ತವೆ, ಸ್ವಲ್ಪ ದದ್ದಾಗುವಂಥದ್ದು, ಬೇರೆ ಬೇರೆ ಕಾಯಿಲೆ ಆಗುವಂಥದ್ದು. ಇದನ್ನು ಯಾವ ರೀತಿ ಬಳಸಬೇಕು ಅಂತಂದರೆ, ಸೊ ಈ ಕಕ್ಕೆಕಾಯಿ ಮುರಿದಾಗ ಇದರೊಳಗಡೆ ಒಂದು ಅಂಟಿರುತ್ತೆ, ಈ ರೀತಿ ಅಂಟಿರುತ್ತೆ. ಈ ಅಂಟನ್ನು ನಾವು ತೆಗೆದು ಸುಮಾರು ಒಂದು 2-3 ಹುಣಸೆ ಗಾತ್ರದಷ್ಟು ಅಂಟನ್ನು ನಾವು ರಾತ್ರಿ ಮಲಗಬೇಕಾದ್ರೆ ಒಂದು ಗ್ಲಾಸ್ ಬಿಸಿನೀರಿಗೆ ಹಾಕಿಟ್ರೆ, ಬೆಳಗ್ಗೆ ಆ ನೀರಲ್ಲಿ ಇದರಲ್ಲಿರ್ತಕ್ಕಂಥ ಔಷಧಿ ಗುಣಗಳೆಲ್ಲ ಸೇರ್ಕೊಂಡಿರ್ತವೆ. ಸೊ ಬೆಳಗ್ಗೆ ಒಂದು 5:30-6 ಗಂಟೆ ಟೈಮಲ್ಲಿ ನಾವು ಎದ್ದಾಗ ಅದನ್ನು ನಾವು ಖಾಲಿ ಹೊಟ್ಟೆಯಲ್ಲಿ ಕುಡಿದು ಒಂದು ಅರ್ಧ ಗಂಟೆ ಆದಮೇಲೆ ಸ್ವಲ್ಪ ಬಿಸಿನೀರು ಕುಡಿದ್ರೆ ಏನಾಗುತ್ತೆ, ಕರಳುಗಳೆಲ್ಲ ತುಂಬ ಕ್ಲೀನ್ ಆಗ್ತವೆ. ಯಾವ ರೀತಿ ನಮ್ಮ ಹಲ್ಲುಗಳಿಗೆ ನಾವು ಬ್ರಷ್ ಚುಚ್ಚಿ ತೆಗೆದಾಗ ಎಲ್ಲ ಹಲ್ಲು ಕ್ಲೀನ್ ಆಗ್ತಾವಲ್ವ, ಆ ರೀತಿ ಸಣ್ಣ ಕರಳು ದೊಡ್ಡ ಕರಳೆಲ್ಲ ಕ್ಲೀನಾಗಿ ಮಲ ವಿಸರ್ಜನೆ ಎಲ್ಲ ಆಗ್ತದೆ. ಇದೊಂದು ಎಚ್ಚರಿಕೆ ಏನಂದರೆ, ಈ ಸಕ್ಕರೆ ಕಾಯಿಲೆ ಇರುವಂಥವ್ರು, ಈ BP ಮತ್ತು ಲೋ BP ಇರುವಂಥವ್ರು ಈ ಭೇದಿ ಆಗಬೇಕಾದ್ರೆ ಏನಾಗುತ್ತೆ, ಕೆಲವರಿಗೆ ಈ ಸುಸ್ತಾಗಿ ಬೇರೆ ತೊಂದರೆಗಳಾಗುವಂಥ ಚಾನ್ಸಸ್ ಇರುತ್ತೆ. ಅವರು ಮತ್ತು ಈ ಗರ್ಭಿಣಿ ಸ್ತ್ರೀಯರು, ಸಣ್ಣ ಮಕ್ಕಳಿಗೆ ಬಳಸಬೇಕಾದ್ರೆ ಕಡಿಮೆ ಪ್ರಮಾಣ ಬಳಸ್ಕೊಂಬಿಟ್ಟು ಇದನ್ನು ಬಳಸ್ಬೋದು. ಮತ್ತು ಈಗ ಭೇದಿ ನಮಗೆ ಏನಾದ್ರು ಇದು ಭಾಳ ಸುಖ ಭೇದಿ ಆಗುತ್ತೆ, ಇದು ತುಂಬ ಜಾಸ್ತಿ ನೀರಿನಂಶ ಹೋಗೋದು ಆ ಥರದ್ದೆಲ್ಲ ಆಗೋದಿಲ್ಲ. ಇದು ಸುಖ ಭೇದಿ ಅಂದರೆ ಭಾಳ ಸರಳವಾಗಿ ಕರಳುಗಳೆಲ್ಲ ಕ್ಲೀನ್ ಆಗುವಂಥ ಒಂದು ಅದ್ಭುತ ಸಸ್ಯ. ಹಾಗೆ ಇದ್ರ ಒಳಗಡೆ ಏನಿರುತ್ತೆ ಅಂದರೆ, ಈ ಕಕ್ಕೆ ಬೀಜಗಳಿರ್ತವೆ ಈ ಕಾಯಿ ಒಳಗಡೆ, ಸಣ್ಣ ಈಗ ನಿಮಗೆ ಈ ಸೌತೆಕಾಯಿ ಬೀಜ ಇರುತ್ತಲ್ಲ, ಆ ರೀತಿ ಬೀಜ ಇರುತ್ತೆ. ಅದು ನಿಮಗೆ ತುಂಬ ಅದ್ಭುತವಾಗಿ ರಸಾಯನ ಚಿಕಿತ್ಸೆಯಲ್ಲಿ ವಾಜೀಕರಣ ಚಿಕಿತ್ಸೆ ಏನಂತ ಹೇಳ್ತೀವಲ್ವ, ಈ ಪುರುಷರಲ್ಲಿ ಕಾಮಶಕ್ತಿ ಕಡಿಮೆ ಇರತಕ್ಕಂಥದ್ದು ಮತ್ತು ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇರತಕ್ಕಂಥ ಪದಾರ್ಥಗಳಿಗೆ ಅದನ್ನು ಬಳಸ್ತಾರೆ. ಈ ಕಕ್ಕೆ ಇದು ಒಂದೇ ಗಿಡ ಆದರೂ ಕೂಡ ಇದಕ್ಕೆ 100 ಅಥವಾ 10 ಕಾಯಿಲೆಗಳಿಗೆ ಇದು ಔಷಧಿಯಾಗಿದ್ದರು. ಬೇರಾಗಿರ್ಬೋದು, ಚಕ್ಕೆ ಆಗಿರ್ಬೋದು, ಕಾಯಿ ಒಳಗಡೆ ಇರೋ ಅಂಟಾಗಿರ್ಬೋದು, ಮತ್ತು ಹೂವಾಗಿರ್ಬೋದು, ಅದ್ಭುತವಾಗಿ ಕೆಲಸ ಮಾಡ್ತದೆ ಸ್ನೇಹಿತರೆ. ಸೊ ಈ ಕಕ್ಕೆಕಾಯಿಯನ್ನು ನಿಮ್ಮ ಮಲಬದ್ಧತೆಗೆ ಬಳಸ್ಕೊಳ್ಳಿ ಈ ರೀತಿಯಾಗಿ ಅಂತ ಹೇಳ್ತಾ, ಈ ಒಂದು ಗಿಡದ ಉಪಯೋಗವನ್ನು ತಿಳ್ಕೊಂಡಿದ್ದೀವಿ ಅಂದ್ಕೊಂಡು ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.